ನಮಸ್ಕಾರ ವೀಕ್ಷಕರೇ. 16ನೇ ಬಜೆಟ್ಟು ಅಮೋಘ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇವತ್ತು ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಮಂಡಿಸುವಾಗ ನಮ್ಮ ಕೈ ಬುಟ್ಟಿಯಲ್ಲಿ ಸಿಡಿಲಗೂಡಿಹುದು, ಹುಡುಕಿ ನೋಡಿದರಲ್ಲಿ ಸುಮದ ಬೀಡಿಹುದು ಅಂತ ಕುವೆಂಪು ಅವರ ಕವನವನ್ನು ವಾಚಿಸ್ತಾ ಇಡೀ ಬಜೆಟ್ಟಿನ ಉದ್ದಕ್ಕೂ ಪ್ರತಿಯೊಂದು ವಿಭಾಗಕ್ಕೂ ಆಯಾಯ ವಿಭಾಗಕ್ಕೆ ಹೊಂದಬಹುದಾದಂತಹ ಅಂಬೇಡ್ಕರ್, ಫುಲೆ, ವಚನಕಾರರು, ನಿಸಾರ್ ಅಹಮದ್, ಹೀಗೆ ಬೇರೆ ಬೇರೆಯವರ ಹೇಳಿಕೆಗಳನ್ನು, ಕವಿತೆಗಳನ್ನು ಹೇಳ್ತಾ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಸೊ ಈ ಹೊತ್ತಲ್ಲಿ ಅವತ್ತಿನ 16ನೇ ಆಯವ್ಯಯ, ರಾಜ್ಯದ ಆಯವ್ಯಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಜನಶಕ್ತಿ ಮೀಡಿಯಾದ ಮೂಲಕ ನಿಮ್ಮ ಮುಂದೆ ಬಂದಿದ್ದೀವಿ. ನಾನು KS ವಿಮಲಾ. ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡನೆ ಮಾಡುವಾಗ ಒಂದು ಮಾತು ಹೇಳ್ತಾರೆ, ಬಜೆಟ್ ಅಥವಾ ಆಯವ್ಯಯ ಅನ್ನುವುದು ಕೂಡಿ ಕಳೆಯುವ ಅಂಕಿ ಸಂಖ್ಯೆಗಳ ನಿರ್ಜೀವ ಆಟ ಅಲ್ಲ ಅಂತ. ಸೊ ಈಗ ನಾವು ನೋಡಬೇಕಾಗಿದೆ, ಇದು ನಿರ್ಜೀವ ಆಟವೋ ಅಥವಾ ನಿಜವಾದ ಅರ್ಥದಲ್ಲಿ ದೇಶದ, ರಾಜ್ಯದ ಜನರ ಸುಖ ದುಃಖಗಳಿಗೆ ಕಿವಿಯಾಗಿ, ಹೃದಯವಾಗಿ, ಕರುಳಾಗಿ ಏನಾದರೂ ಈ ಬಜೆಟ್ಟು ಮಿಡಿದಿದೆಯಾ ಅಂತ ಅನ್ನೋದನ್ನು ಚರ್ಚೆ ಮಾಡೋದು ಉದ್ದೇಶ. ನನ್ನ ಜೊತೆ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರಿದ್ದಾರೆ. ಮೀನಾಕ್ಷಿ ಬಾಳಿ ಅವರೇ ಸ್ವಾಗತ. ನಮಸ್ಕಾರ. ಹಾಗೆಯೇ ದೇಶದ ಅತ್ಯಂತ ದೊಡ್ಡ ಕಾರ್ಮಿಕ ಸಂಘಟನೆ ಆಗಿರುವಂತಹ CITU, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಮ್ಮ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸೋಣ. ನಮಸ್ಕಾರ ಮೀನಾಕ್ಷಿ ಸುಂದರಮ್ಮ. ನಮಸ್ಕಾರ. ನಾನು ನಿಮ್ಮಿಂದನೇ ಶುರು ಮಾಡೋದಕ್ಕೆ ಬಯಸ್ತೀನಿ. ಬಿಕಾಸ್ ಕಾರ್ಮಿಕ ವರ್ಗ ಅನ್ನೋದು ಇಡೀ ನೆಲದ ಪವರ್. ಅದು ಏನನ್ಸುತ್ತೆ ಈ ಬಜೆಟ್ಟು? ಸಾಕಷ್ಟು ಕವಿತೆಗಳನ್ನು ಹೇಳಿದ್ದಾರೆ. ಅದರ ಸಾರಾಂಶಕ್ಕೆ ಯಾವುದೇ ನ್ಯಾಯ ಒದಗಿಸದೇ ಇರುವಂತಹ ಬಜೆಟ್ ಇದು ಅಂತ ಅನಿಸ್ತಾ ಇದೆ. ಇನ್ನು ಹೇಳಬೇಕಾದ್ರೆ ಶ್ರಮಜೀವಿಗಳ ಜೀವ ತೆಗೆಯುವ ಬಜೆಟ್ ಇದು ಅಂತೇಳಿ ನಾನು ನೇರವಾಗಿ ಆಪಾದಿಸಲಿಕ್ಕೆ ಬಯಸ್ತೇನೆ. ಓಕೆ. ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಮೊದಲು ಕಾಂಗ್ರೆಸ್ ಪಕ್ಷದ ನಾಯಕರು ಆಡುವಂತಹ ಪರ್ಯಾಯ ನೀತಿಗಳಿಗೂ ಅಧಿಕಾರಕ್ಕೆ ಬಂದ ಮೇಲೆ ಅನುಸರಿಸುವಂತಹ ನೀತಿಗಳಿಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಇದರಲ್ಲಿ ನಾನು ನೇರವಾಗಿ ಹೇಳೋಕ್ಕೆ ಬಯಸೋದೇನೆಂದರೆ, ಇವತ್ತಿರುವಂತಹ ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿರುವಂತಹ ಒಕ್ಕೂಟ ವ್ಯವಸ್ಥೆಯನ್ನೇ ನಾಶ ಮಾಡುವಂಥ ರೀತಿಯೊಳಗೆ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧವಾಗಿ ಯಾವ ರಾಜ್ಯ ಸರ್ಕಾರಗಳು ಮಾತಾಡ್ತಾರೋ, ಇನ್ನು ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಗೆ ವಿರುದ್ಧವಾದಂತಹ ಆರ್ಥಿಕ ಧೋರಣೆಗಳನ್ನು ಹೊಂದಿರುವಂತಹ ಪಕ್ಷಗಳ ನೇತೃತ್ವದಲ್ಲಿರ್ತಕ್ಕಂತಹ ರಾಜ್ಯಗಳಿಗೆ ಅನುದಾನಗಳನ್ನು ಕಡಿತಗೊಳಿಸುವಂತಹ ಬಹಿರಂಗ ಮಾತುಗಳನ್ನು ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳಿರೋದನ್ನು ಗಮನಿಸಿರ್ಬೋದು. ಈಗ ತಮಿಳುನಾಡಿನೊಳಗೆ ಈ 3 ಭಾಷೆಯ ನೀತಿಗಳನ್ನು ಜಾರಿ ಮಾಡದಿದ್ದರೆ ಅನುದಾನ ಕೊಡಲ್ಲ ಅಂತ ಬಹಿರಂಗವಾಗಿ ಹೇಳಿದಂಥದ್ದು. ಕೇರಳ ರಾಜ್ಯದಲ್ಲಿ ಕೇರಳ ರಾಜ್ಯಕ್ಕೆ ಆದಂತಹ ಆರ್ಥಿಕ ವ್ಯವಸ್ಥೆಯನ್ನು ಬಿಂಬಿಸುವಂತಹ ನೀತಿಗಳನ್ನು ಮೊಡಕುಗೊಳಿಸಲಿಕ್ಕೆ ನಿರಂತರವಾಗಿ ನಿರ್ಬಂಧಗಳನ್ನು ಹೇರುವಂತಹ ಪ್ರಶ್ನೆಗಳನ್ನ ಕಾಣಬಹುದು. ಇದೆಲ್ಲ ಉದಾಹರಣೆಗಳಾಗಿದೆ. ಆದರೆ ಆ ರಾಜ್ಯಗಳಲ್ಲಿ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ಸು ಈ ನವ ಉದಾರೀಕರಣ ನೀತಿಗಳ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಒಂದು ಚೂರು ಧೈರ್ಯ ತೋರಲಿಲ್ಲ ಅನ್ನುವಂಥದ್ದು ನಮಗೆ ವಿಷಾದಕರವಾದಂತಹ ವಿಷಯವಾಗಿದೆ. ಭಾರಿ ಆಘಾತಕಾರಿನೂ ಕೂಡ ಆಗಿದೆ. ಈ ಬಜೆಟ್ನೊಳಗೆ ಸದ್ದಿಲ್ಲದೆ ಇರುವಂತಹ 2 ವಿಚಾರಗಳು ನಾನು ಮೊದಲು ಹೇಳಲಿಕ್ಕೆ ಬಯಸ್ತೇನೆ. ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿರುವಂತಹ ಸಾರ್ವಜನಿಕ ಆಸ್ತಿಗಳನ್ನು ಖಾಸಗಿಯವರ ಕೈಗೆ ಹಸ್ತಾಂತರ ಮಾಡಲಿಕ್ಕೆ ಬಳಸ್ತಾ ಇರುವಂತಹ ನೀತಿ ಯಾವುದು ಅಂದರೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಹೇಳ್ತಾರೆ, ರಾಷ್ಟ್ರೀಯ ನಗದೀಕರಣ ಪೈಪ್ಲೈನ್ ಅಂತ. ಬಹುಶಃ ಅದೇ ಮಾದರಿಯ ಯೋಜನೆಗಳನ್ನು ಕರ್ನಾಟಕ ರಾಜ್ಯದಲ್ಲೂ ಜಾರಿಗೆ ತರುವಂತಹ ಪ್ರಸ್ತಾಪಗಳನ್ನು ಇದರಲ್ಲಿ ಮಾಡಿರೋದನ್ನು ಗಮನಿಸ್ಬೋದು. ಮೀನಾಕ್ಷಿ ಬಾಳಿ ಅವರೇ, ಒಂದು ರಾಷ್ಟ್ರೀಯ ಮಟ್ಟದ ಅತಿ ದೊಡ್ಡ ಮಹಿಳಾ ಸಂಘಟನೆಯ ರಾಜ್ಯದ ನೇತೃತ್ವವನ್ನು ವಹಿಸಿ ಕೆಲಸ ಮಾಡ್ತಾ ಇರುವಂತಹ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಅಧ್ಯಕ್ಷರು ನೀವು. ಸೊ ಮಹಿಳೆಯರಿಗೆ ಕುರಿತಂತಹ ಅಂಶಗಳು ಈ ಆಯವ್ಯಯದಲ್ಲಿ ಏನಿದೆ ಅಂತ ಹೇಳಕ್ಕೆ ಬಯಸ್ತೀವಿ?
ಈ ಬಜೆಟನ್ನು ನೀವೇ ಹೇಳಿದ ಹಾಗೆ ಸಾಕಷ್ಟು ಕವನ ವಚನ ಇವುಗಳ ಮೂಲಕನೇ ಪ್ರೆಸೆಂಟ್ ಮಾಡಿರೋದನ್ನು ನೀವು ನೋಡ್ತೀರಿ. ಅದಕ್ಕೆ ನಾನು ಒಂದು ವಚನದ ಮೂಲಕನೇ ಅದಕ್ಕೆ ಉತ್ತರ ಕೊಡಬೇಕು ಅನ್ಕೋತೀನಿ. ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾಳೆ, ಅನ್ನವ ನೀಡುವವರಿಗೆ ಧಾನ್ಯ ಎಸೆವ ಲೋಕ, ಅರ್ಥವ ಕೊಡುವವರಿಗೆ ಪಾಷಾಣ ಎಸೆವ ಲೋಕ, ಹೊನ್ನು ಹೆಣ್ಣು ಮಣ್ಣು ಮೂರನ್ನೂ ಕಣ್ಣಿನಲ್ಲಿ ನೋಡಿ, ಕಿವಿಯಲ್ಲಿ ಕೇಳಿ ಕೈಯಲ್ಲಿ ಮುಟ್ಟಿ ಮಾಡುವ ಭಕ್ತಿ ಸಣ್ಣವರ ಸಮಾರಾಧನೆಯಾಯಿತು. ತನ್ನ ನಿತ್ತು ತುಷ್ಟಿ ಒಡೆಯುವವರನ್ನು ನನಗೆ ತೋರ ಶ್ರೀಗಿರಿ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ. ಭಾಳ ಸ್ಪಷ್ಟವಾಗಿ ಅನ್ನ ನೀಡುವಂಥ ರೈತನಿಗೆ ಕಲ್ಲು ಎಸೆವ ಲೋಕ ಅಂತ ಹೇಳಿ, ಧಾನ್ಯ ಎಸೆವ ಲೋಕ ಅಂದರೆ ಅನ್ನ ಭಾಗ್ಯ ಕೊಟ್ಟೀನಿ ಇದನ್ನೆಲ್ಲ ಹೇಳಿ ಯಾರು ಅನ್ನ ಬೆಳೆದು ಕೊಡ್ತಾರೋ ಅಂದರೆ ರೈತರು, ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಅವರಿಗೇ ಅವರೇ ಬೆಳೆದಿರ್ತಕ್ಕಂಥ ಒಂದಿಷ್ಟು ಧಾನ್ಯವನ್ನು ಎಸಿತಕ್ಕಂಥದ್ದು. ಹಾಗೆಯೇ ಅರ್ಥವನ್ನು ನೀಡುವವರಿಗೆ ಯಾರು ಜನಸಾಮಾನ್ಯರು, ಸಣ್ಣ ಪುಟ್ಟ ವ್ಯಾಪಾರಿಗಳು ಈ ದೇಶದ ಅರ್ಥವ್ಯವಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಅಂಥವ್ರಿಗೆ ಕಲ್ಲು ಎಸೆಯುವ ಲೋಕ ಇದು. ಆಮೇಲೆ ನೀವು ಜನತೆಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು, ನಿಜವಾಗಿಯೂ ಕೂಡ ಇದು ಪ್ರಜಾಹಿತವನ್ನು ಕಾಪಾಡಬೇಕು ಅಂತಂದರೆ ತನ್ನನ್ನಿತ್ತು ತುಷ್ಟಿ ಒಡೆಯುವವರು ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಅದಲ್ಲ, ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂಥದ್ದು, ಪಕ್ಷದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂಥ ಬಜೆಟ್ ಆಗಬೇಕಾಗಿಲ್ಲ, ಜನರ ಹಿತವನ್ನು ಕಾಪಾಡುವಂಥ ಬಜೆಟ್ ಆಗಬೇಕು. ಇದೇ ಈಗ ನಮ್ಮ ಸೇಟಿವ್ ಲೀಡರ್ ಹೇಳಿದ ಹಾಗೆ ಹೊಸ ಆರ್ಥಿಕ ನೀತಿಗಳೇನಿವೆ, ಉದಾರೀಕರಣ ನೀತಿಗಳೇನಿವೆ, ಅವುಗಳನ್ನು ಈ ಸರ್ಕಾರ BJP ಸರ್ಕಾರಕ್ಕಿಂತಲೂ ತೀವ್ರವಾಗಿ ಮುನ್ನುಗ್ಗಿಸ್ತಾ ಇರೋದು ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ರಾಚ್ತದೆ. ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ನಾವು ಸಾಮಾನ್ಯವಾಗಿ ಪ್ರತಿ ಸಲ ಅವು 2-3 ಇಂತಿಂಥ ಸಣ್ಣ ಪುಟ್ಟ ಏನೋ ಘೋಷಣೆಗಳಾಗ್ತಿದ್ದು. ಈ ಬಜೆಟ್ನಲ್ಲಿ ಅಂಥ ಯಾವ ದೊಡ್ಡದಾಗಿರ್ತಕ್ಕಂಥ ಅಂಥ ಚಿಕ್ಕ ಪುಟ್ಟ ಯೋಜನೆಗಳು ಕೂಡ ಕಾಣಿಸ್ತಾ ಇಲ್ಲ. ನಾವು ಮೂಗಿಗೆ ತುಪ್ಪ ಒರೆಸುವ ಕೆಲಸ ಮಾಡಿದೆ ಸರ್ಕಾರ ಅಂತ ಹೇಳ್ತಿದ್ದು, ಈ ಸರ್ತಿ ಮೂಗಿಗೆ ತುಪ್ಪನೂ ಒರೆಸಿಲ್ಲ ಅವರು. ಹೌದಲ್ಲ, ಮೂಗಿಗೆ ತುಪ್ಪನೂ ಇಲ್ಲ, ಮೂಗಿದೆ ಅನ್ನುವಂಥ ಪರಿಕಲ್ಪನೆಯೂ ಕೂಡ ಅವ್ರಿಗಿಲ್ಲದೆ ಇರುವಂಥದ್ದು ಇದೆ. ಒಂದು ಕಡೆ ಮಾತ್ರ ಹೇಳಿದ್ದಾರೆ, 2025-26ನೇ ಸಾಲಿನಲ್ಲಿ ಒಟ್ಟು 94,084 ಕೋಟಿ ಹಣ ಒದಗಿಸಲಾಗುವುದು ಅಂತ ಹೇಳಿ. ಇಡೀ ಮಹಿಳೆಯರಿಗೆ ಅರ್ಧದಷ್ಟು ಜನಸಂಖ್ಯೆ ಇರುವಂಥ ಮೊದಲ ಲೈನ್ನಲ್ಲಿ ಬರೀತಾರೆ, ರಾಜ್ಯದಲ್ಲಿ ಅರ್ಧದ ಜನಸಂಖ್ಯೆ ಅರ್ಧ ಭಾಗದಷ್ಟಿರುವ ಮಹಿಳೆಯರ ಸಬಲೀಕರಣಕ್ಕಾಗಿ ಅವ್ರು ಕೊಟ್ಟಿರೋದು ಎಷ್ಟು ಅಂದರೆ 94,084 ಕೋಟಿ. ಅಂದರೆ ಎಷ್ಟು ಆಗ್ಬೋದು ಇದನ್ನು ನೀವು ಲೆಕ್ಕ ಹಾಕ್ರಿ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಆಲ್ರೆಡಿ ಇದ್ದಿತ್ತು, ಶಕ್ತಿ ಯೋಜನೆ ಆಲ್ರೆಡಿ ಇದ್ದಿತ್ತು. ಅದಕ್ಕೆ ಕಳೆದ ಸಲಕ್ಕಿಂತ ಈ ಸಲ ಬಜೆಟ್ ಎಷ್ಟಾಗ್ತದೆ ಅಂತಕೊಂಡು ಹೇಳಿ ಇದಕ್ಕೆ ಬಜೆಟ್ ಘೋಷಣೆ ಅನ್ನೋದಿಲ್ಲ. ಇದಕ್ಕೆ ಆಫೀಸರ್ ಮಟ್ಟಗಳಲ್ಲಿ, ಕ್ಲರ್ಕ್ ಮಟ್ಟಗಳಲ್ಲಿ ಹೋದ ವರ್ಷ ಇಷ್ಟು ಹತ್ತಿದೆ, ಈ ಯೋಜನೆಗೆ ಈ ವರ್ಷ ಇಷ್ಟು ಹತ್ತದೆ ಅಂತಕೊಂಡು ಹೇಳಿ ಒಂದು ತಯಾರು ಮಾಡಿಕೊಡ್ತಾರೆ. ಬಜೆಟ್ ಅನ್ನುವಂಥದ್ದು ಏನೂ ಇಲ್ಲ ಇಲ್ಲಿ. ಒಬ್ಬ ಕ್ಲರ್ಕ್ಗಳನ್ನ ಸಬ್ಮಿಟ್ ಮಾಡುವಂಥ ಲೆಕ್ಕಪತ್ರದಂತೆ ಇದೆ ಅಲ್ಲಿ. ಸೊ ಹೇಳಿದ್ದಾರೆ ಅಂಕಿಅಂಶಗಳ ಕೂಡ ಕಳಿಯ ಆಟ ಅಲ್ಲ ಅಂತ, ಆದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟು ಅದೊಂದು ಕೂಡಿ ಕಳಿಯ ಆಟ ಆಗಿದೆ ಅಂತ ನಿಮ್ಮ ಅಭಿಪ್ರಾಯ ಇದೆ. ಖಂಡಿತ. ಮೀನಾಕ್ಷಿ ಸುಂದರಂ ಅವರು ನೀವು ಹೇಳ್ತಾ ಇದ್ರಿ ಮಾನಿಟೈಸೇಷನ್ನಿನ ಆ ಪೈಪ್ಲೈನಿನ ಇದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅದನ್ನು ನೀವು ಮುಂದುವರಿಸುವಾಗಲೇ ಕಳೆದ ವರ್ಷದ ಬಜೆಟು 3.71 ಲಕ್ಷ ಅಂದರೆ 3.71 ಲಕ್ಷ ಕೋಟಿ ಇದ್ದಂಥದ್ದು ಬಜೆಟ್ಟು. ಈ ಸಾರಿಗೆ ಅದನ್ನು 4 ಲಕ್ಷ ಕೋಟಿಗೆ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಈ 4 ಲಕ್ಷ ಕೋಟಿಗೆ ಜಾಸ್ತಿ ಮಾಡಿದ್ದಾರೆ ಅಂತ ಅಂದರೆ ಆ 4 ಲಕ್ಷ ಕೋಟಿಯಲ್ಲಿ ಅವರು ಸುಮಾರು 1.16 ಲಕ್ಷ ಕೋಟಿ ಸಾಲದ ಹೊರೆಯನ್ನು ಕೂಡ ತಲೆ ಮೇಲೆ ಹೊರಿಸ್ತಾರೆ ಅಂತ ಅನ್ನೋದು ಕೂಡ ಅಂದರೆ ಅವ್ರ ಬಜೆಟ್ ಮಾತಾಡುವಾಗ ಹೇಳಿದ್ದು, ಅಂದರೆ ಆ ಮಟ್ಟದ ಸಾಲವನ್ನು ನಾವು ತಗೋತೀವಿ ಅನ್ನೋ ಥರದಲ್ಲಿ. ಸೊ ಈ ಥರದಲ್ಲಿ ಈ ಸಾಲದ ಹೊರೆಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಥವಾ ಸಾಲದ ಒಂದು ಮೂಲವಾಗಿ ನೀವು ಮಾತಾಡಕ್ಕೆ ಹೊರಟ್ರಲ್ಲ, ಆ ಮಾನಿಟೈಸೇಷನ್ ಪೈಪ್ಲೈನಲ್ಲಿ ಇರೋದು ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಅನ್ನೋದು. ಮಾನಿಟೈಸೇಷನ್ ಪೈಪ್ಲೈನ್ ಅನ್ನೋದು ಸಾಲ ಅಲ್ಲ, ಗಣಿಗಳನ್ನು ಮಾಲೀಕರಿಗೆ ಹಸ್ತಾಂತರ ಮಾಡೋದು ಅತಿ ಕಡಿಮೆ ಬೆಲೆಗೆ. ಬಹುಶಃ ಇದೇ ಕಬ್ಬಿಣದ ಅದರನ್ನು ಸರ್ಕಾರವೇ ತಗೊಂಡು ಕೊಟ್ಟರೆ ಇದಕ್ಕಿಂತ ಹೆಚ್ಚು ಆದಾಯ ಸರ್ಕಾರಕ್ಕೆ ಬರ್ತಿತ್ತು. ಬಿಸಾಡೋ ದರದಲ್ಲಿ ಜನರ ಆಸ್ತಿಗಳಲ್ಲಿ ಕೊಡುವಂತಹ ಪ್ರಶ್ನೆ. ಇನ್ನೊಂದು 4 ಲಕ್ಷ ಕೋಟಿ ಬಜೆಟ್ ಆಗಿದೆ ಅನ್ನುವಂಥದ್ದು ಆಶ್ಚರ್ಯಕರವಾದಂತಹ ವಿಚಾರ ಅಲ್ಲ. ಇವತ್ತಿನ ಹಣದುಬ್ಬರ, ಸಾಮಾನ್ಯವಾಗಿ ಇನ್ಫ್ಲೇಷನ್ ಅಂತ ಏನು ಹೇಳ್ತೀವಿ, ಅದನ್ನು ಗಮನಿಸಿದ್ರೆ 3.25 ಲಕ್ಷ ಕೋಟಿಯಿಂದ 4 ಲಕ್ಷ ಕೋಟಿ ಆಗಿರುವಂಥದ್ದು ದೊಡ್ಡ ಅಭಿವೃದ್ಧಿ ಅನ್ನುವಂಥ ರೀತಿಯಲ್ಲಿ ನಾವು ಪರಿಗಣಿಸೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲ ಬೆಳೆಗಳು ಹಂಗಾಗಿರೋದ್ರಿಂದ
ಇಲ್ಲಿ ಇನ್ನೊಂದು ನಾನು ಹೇಳಲಿಕ್ಕೆ ಬಂದಿದ್ದು, ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಅವರು ಮಣಿದಿದ್ದಾರೆ ಅನ್ನೋಕ್ಕೆ ಇನ್ನೊಂದು ಸಾಕ್ಷಿ ಇದೆ ಅದರಲ್ಲಿ. ಈ ಕೇವಲ ಕಬ್ಬಿನ ಅದರ ಇರುವಂತಹ ಪ್ರದೇಶಗಳು ಮಾತ್ರ ಅಲ್ಲ, ಪ್ರವಾಸ ಸ್ಥಳಗಳು ಅದರಲ್ಲೂ ಭಾರಿ ಮುಖ್ಯವಾಗಿ ಚಾರಿತ್ರಿಕ ಪ್ರಾಮುಖ್ಯತೆ ಇರತಕ್ಕಂತಹ ಸ್ಥಳಗಳನ್ನು ಕೂಡ ಖಾಸಗಿಯವರಿಗೆ ಕೊಡುವಂತಹ ತೀರ್ಮಾನವನ್ನು ಮಾಡಲಾಗಿದೆ. ಈಗ ಆಲ್ರೆಡಿ 25 ಕೊಟ್ಟಿದ್ದಾರೆ, ಇನ್ನೊಂದಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಲ್ಲದೆ ಭಾರಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಈ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಆದಮೇಲೆ ಸಾಕಷ್ಟು ಬಂಡವಾಳ ಹರಿದು ಬರ್ತದೆ ಅಂತ ಹೇಳಿದ್ದಾರೆ. ಅವರಿಗೆ ಆತ್ಮವಿಶ್ವಾಸ ಕೊಡಲಿಕ್ಕೆ, ಬಂಡವಾಳ ಹೂಡಿಕೆದಾರರಿಗೆ ಆತ್ಮವಿಶ್ವಾಸ ಕೊಡಲಿಕ್ಕೆ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಒಳಗೆ 2 ಬಿಲ್ಗಳನ್ನು ತರ್ತೀವಿ ಅಂತ ಹೇಳಿದ್ದಾರೆ. ಇದು ನಮಗೆ ಭಾರಿ ಆಘಾತಕಾರಿ ಅಂತ ಅನಿಸುತ್ತೆ. ಅದನ್ನ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ 2 ಬಿಲ್ಗಳ ಹೆಸರೇನಿದೆ ಅಂದರೆ ಕರ್ನಾಟಕ ಎಂಪ್ಲಾಯರ್ಸ್ ಕಂಪ್ಲಯನ್ಸ್ ಡಿಕ್ರಿಮಿನೇಷನ್ ಬಿಲ್ ಅಂತ. ಅಂದರೆ ಕರ್ನಾಟಕದ ಒಳಗೆ ಮಾಲೀಕರು ಅವರು ಏನು ಬಂಡವಾಳ ಹೂಡುವಾಗ ಕೆಲವು ನಿಯಮಗಳನ್ನು ಒಪ್ಕೊಂಡಿದ್ದಾರೆ, ಅದನ್ನು ಜಾರಿ ಮಾಡದೇ ಇದ್ದರೆ, ಅದನ್ನು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಯಾವುದೇ ಕ್ರಿಮಿನಲ್ ಆಪಾದನೆಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಕಾನೂನು ಇದು. ಇದು ಮೊಟ್ಟ ಮೊದಲ ಬಾರಿಗೆ ಇಲ್ಲಿಗೆ ತರ್ತಾ ಇರುವಂಥದ್ದು. ಎರಡನೇದು ಕರ್ನಾಟಕ ಎಂಪ್ಲಾಯರ್ಸ್ ಕಂಪ್ಲಯನ್ಸ್ ಡಿಜಿಟೈಸೇಷನ್ ಬಿಲ್ ಅಂತ ಹೇಳ್ತಾರೆ. ಅದಂದರೆ ನಾನು ಕಂಪ್ಲೈನ್ಸ್ ಮಾಡಿದ್ದೀನಿ ಅಂತ ಅವನು ಅಪ್ಲೋಡ್ ಮಾಡಿದ್ರೆ ಸಾಕು, ಯಾರು ವೆರಿಫೈ ಮಾಡೋಂಗಿಲ್ಲ. ಅಂದರೆ ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ, ಎಷ್ಟು ಬಂಡವಾಳ ಹಾಕ್ತೀನಿ, ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ, ಇದಕ್ಕೆ ಸರ್ಕಾರ ಮಾನ್ಯ ಕೊಡಬೇಕು. ಮಾತ್ರ ಅಲ್ಲ, ರಿಜಿಸ್ಟ್ರೇಷನ್ ಚಾರ್ಜಲ್ಲಿ ವಿನಾಯಿತಿ ಇರ್ತದೆ, ತೆರಿಗೆ ವಿನಾಯಿತಿಗಳಿರ್ತದೆ, 5 ವರ್ಷಕ್ಕೆ ಬೇರೆ ಬೇರೆ ವಿನಾಯಿತಿಗಳನ್ನ ಕೊಡ್ತಾರೆ, ಇದಲ್ಲದೆ ಇನ್ಸೆಂಟಿವ್ಸ್ ಕೊಡ್ತಾರೆ. ಇಷ್ಟನ್ನು ತಗೊಂಡ ಮೇಲೆ ಒಬ್ಬ ಖಾಸಗಿ ಕಂಪನಿ, ಅದು ವಿದೇಶಿ ಕಂಪನಿ ಇರಲಿ ಸ್ವದೇಶಿ ಕಂಪನಿ ಇರಲಿ, ಉದ್ಯೋಗಗಳನ್ನ ಸೃಷ್ಟಿ ಮಾಡದೇ ಇದ್ದರೆ, ಕಾಯಂ ಉದ್ಯೋಗಗಳನ್ನು ಸೃಷ್ಟಿ ಮಾಡದೇ ಇದ್ದರೆ, ಅಲ್ಲಿ ಭೂಮಿ ಕಳ್ಕೊಂಡಂತಹ ರೈತರಿಗೆ, ಕೃಷಿ ಕೂಲಿಗಾರರಿಗೆ, ಸ್ಥಳೀಯರಿಗೆ ಉದ್ಯೋಗಾವಕಾಶಗಳಿಲ್ಲ. ಸಿಕ್ಕುವಂತಹ ಉದ್ಯೋಗಾವಕಾಶನೂ ಕೂಡ ಹಂಗಾಮಿ ಅಥವಾ ಟ್ರೈನಿಗಳು, ಅರೆಕಾಲಿಕ, ತಾತ್ಕಾಲಿಕ, ಇಂಗ್ಲೀಷಲ್ಲಿ ಪ್ರಿಕಾರಿಯಸ್ ಅಂತ ಹೇಳ್ತಾರೆ, ಅಪಾಯಕಾರಿಯಾಗಿರುವಂತಹ ಉದ್ಯೋಗಗಳೇ ಆಗೋದಾದರೆ, ಆದರೆ ಈ ನೆಲ, ಜಲ, ಜನ ಏನಿದು ಕನ್ನಡದ ಅಭಿವೃದ್ಧಿ, ಕರ್ನಾಟಕ ಅಭಿವೃದ್ಧಿ ಅನ್ನೋದು ಜನತೆಯ ಅಭಿವೃದ್ಧಿ ಇಲ್ಲದೇನೆ ಯಾವ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ? ಉದ್ಯೋಗವನ್ನೇ ಸೃಷ್ಟಿ ಮಾಡಿಲ್ಲ ಅಂದರೂ ಕೂಡ ನೀನು ಕೊಟ್ಟಂತಹ ಅಥವಾ ಒಪ್ಪಂದದ ಷರತ್ತುಗಳನ್ನು ಯಾಕೆ ಉಲ್ಲಂಘನೆ ಮಾಡಿದಿರಿ ಅಂತೇಳಿ ಸರ್ಕಾರನೂ ಸಮೇತ ಮಾಲೀಕರನ್ನು ಕೇಳಲಿಕ್ಕಿರುವಂಥ ಹಕ್ಕನ್ನು ಕಳ್ಕೊಳ್ಳುವಂತಹ ಒಂದು ವಿಶೇಷ ಮಾದರಿಯನ್ನು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ತರೋದಿದೆಯಲ್ಲ, ಇದು ಕರ್ನಾಟಕದ ಜನತೆಗೆ ಸಿದ್ದರಾಮಯ್ಯ ಸರ್ಕಾರ ಮಾಡಿರುವಂತಹ ದ್ರೋಹ. ಇದು ಅತಿ ಖಂಡನೀಯ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಓಕೆ, ಅಂದರೆ ಸರ್ಕಾರ ಒಂದು ತಾನಾಗೇನೆ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಳ್ಳುವಂತಹ ಕೆಲಸವನ್ನು ಬಹುತೇಕ ನಾವು 90ರ ದಶಕದಿಂದ ಈ ಗ್ಲೋಬಲೈಸೇಷನ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಏನು ಮಾತಾಡ್ತಾ ಬರ್ತಾ ಇದ್ರಿ ನೀವು, ಅದಕ್ಕೆ ಸಂಪೂರ್ಣವಾದಂತಹ ಒಂದು ದೃಢೀಕರಣ ಪತ್ರವನ್ನು ಈ ಬಜೆಟ್ ಮೂಲಕ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಡಿಕ್ರಿಮಿನಲೈಸೇಷನ್, ಅಪರಾಧ ಮಾಡುವಂತಹ ಮಾಲೀಕರು ಮಾಡುವಂತಹ ಅಪರಾಧಗಳನ್ನು ಕಾನೂನುಬದ್ಧಗೊಳಿಸೋದು. ಇದನ್ನು ಕೇಂದ್ರ ಸರ್ಕಾರ ಬೇರೆ ರೀತಿಯಲ್ಲಿ ಮಾಡ್ತಾ ಇದೆ. ಅವರು ಬೇರೆ ಬೇರೆ ಆ್ಯಕ್ಟ್ಗಳನ್ನು ತರ್ತಾ ಇದ್ದಾರೆ. ಆದರೆ ಇವರು 2 ಆ್ಯಕ್ಟ್ಗಳನ್ನು ಹೊಸದಾಗಿನೇ ತರಲಿಕ್ಕೆ ಪ್ರಸ್ತಾಪ ಮಾಡ್ತಿದ್ದಾರೆ. ಅದು ಅವರೇ ಭಾರಿ ಹೆಮ್ಮೆಯಿಂದ ಕ್ಲೈಮ್ ಮಾಡ್ಕೊಳ್ತಾರೆ, ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತ. ಸಾಧನೆ ಅಂತ ತಗೊಂಡೋಗಿ ಬಾವಿಗೆ ದುಡ್ಕೊಳ್ಳೋದು ಸಾಧನೆ ಅಂತ. ಕಳ್ತನ ಮಾಡೋನ ಮೇಲೆ ಕೇಸ್ ಹಾಕಂಗಿಲ್ಲ ಅನ್ನೋದು ಸಾಧನೆ ಹೆಂಗೆ? ಏನಾಗ ಅರ್ಥ ಆಗೋದಿಲ್ಲ. ಪಾಯಿಂಟ್ ಟು ಬಿ ನೋಟೆಡ್ ಇದನ್ನ ಅಂತ ಅಂದ್ಕೋತೀನಿ. ಮೀನಾಕ್ಷಿ ಬಳಿಯವರೇ, ನೀವು ಒಬ್ಬ ನಿವೃತ್ತ ಪ್ರಾಧ್ಯಾಪಕರು ಕೂಡ, ಮತ್ತು ಮತ್ತೆ ಇಲ್ಲಿ ಮಾತಾಡಿದಂತಹ ಕಲ್ಯಾಣ ಕರ್ನಾಟಕ ಆ ಭಾಗದವರು ಕೂಡ. ಸೊ ನಾವು ಬಹಳ ವರ್ಷಗಳಿಂದ ಕೇಳ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ ಅದರ ಅಭಿವೃದ್ಧಿ ಅಂತ ಬಹಳ ಹೇಳ್ತಾ ಇದ್ದಾರೆ. ಸೊ ಈ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿರುವಂತಹ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಅಂತೇನಿದೆಯೇ, ಅದರ ಹೆಸರು ತುಂಬ ದೊಡ್ಡದಾಗಿದೆ, ಸುಂದರವಾಗಿದೆ, ಆಕರ್ಷಕವಾಗಿದೆ. ಅಲ್ಲಿ ಹಿಡಿದ ಇಲ್ಲಿವರೆಗೆ ಮೊದಲೇದಾಗಿ ಬರಬೇಕಾದಷ್ಟು ಬಜೆಟ್ ಅದಕ್ಕೆ ಬರೋದಿಲ್ಲ. ಯಾವ ಕಾಲಕ್ಕೂ ಘೋಷಣೆ ಆದಷ್ಟು ಸಂದಾಯ ಆಗೋದಿಲ್ಲ. ಅದಕ್ಕೆ ಅವರು ಕೊಡುವ ನೆವ ಏನಂದರೆ, ನೀವು ಅಲ್ಲಿ ಅದನ್ನು ಬಳಕೆ ಮಾಡಿಕೊಂಡ ನಂತರ ಮುಂದಿನ ಕಂತನ್ನು ಬಿಡುಗಡೆ ಮಾಡ್ತೇವೆ ಅಂತೇಳಿ. ಬಳಕೆ ಮಾಡಿಕೊಳ್ಳಬೇಕಾದದ್ದು ಕೂಡ ಆ ಶಾಸಕರು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರಿ ಸಿಬ್ಬಂದಿಯ ಮೂಲಕನೇ. ಯಾಕೆ ಅದು ಬಳಕೆ ಆಗಲಿಲ್ಲ ಅನ್ನೋದು ಭಾಳ ಮುಖ್ಯವಾದದ್ದು.
ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿ ಅಂದರೆ ಒಂದು ಬೋರ್ಡನ್ನು ರಚನೆ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಜೆಟ್ ಕೊಡೋದೆ, ನಾಮಮಾತ್ರವಾದ ಬಜೆಟ್ ಕೊಡುವ ಮೂಲಕ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳ ಪರಿಹಾರ ಆಗೋದಿಲ್ಲ. ಅಲ್ಲಿರ್ತಕ್ಕಂಥ ಭಾಳ ಪ್ರಧಾನವಾಗಿರ್ತಕ್ಕಂಥ ಸಮಸ್ಯೆ ವಲಸೆ, ಉದ್ಯೋಗ ಇಲ್ಲದೆ ವಲಸೆ. ನೀವು ನೋಡ್ತಾ ಇದ್ದೀರಿ ಇವತ್ತು ಬೆಂಗಳೂರು ಮತ್ತು ಎಲ್ಲ ದೇಶದ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೀವು ಉತ್ತರ ಕರ್ನಾಟಕದ ಜನ ಕೂಲಿಗಾಗಿ ಅಲ್ದಾಡ್ತಾ ಇರೋದನ್ನು ನೋಡ್ತೀವಿ. ಹೀಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಮುಖ್ಯವಾಗಿ ಶಿಕ್ಷಣ ಅಭಿವೃದ್ಧಿ ಆಗಬೇಕಲ್ಲಿ, ಉದ್ಯೋಗಗಳ ಸೃಷ್ಟಿ ಆಗಬೇಕು. ಆ ಉದ್ಯೋಗಗಳ ಸೃಷ್ಟಿಯ ಬಗ್ಗೆ ಏನಿಲ್ಲ ಅಲ್ಲಿ, ಉದ್ಯೋಗ ಸೃಷ್ಟಿ ಏನಿಲ್ಲ. ಇಷ್ಟು ಬಜೆಟ್ ಕೊಟ್ಟಿದ್ದೇವೆ, ಇಷ್ಟಿದು ಮಾಡಿದ್ದೇವೆ ಅಂತ ಹೇಳಿ. ನಿಮ್ಗೆ ಗೊತ್ತಿದೆ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ಹಿಂದುಳಿದಿದೆ ಅನ್ನೋ ಕಾರಣಕ್ಕಾಗಿ ನಾವು ಶಿಕ್ಷಣದ ಗುಣಮಟ್ಟವನ್ನು ಎತ್ತರಿಸ್ತೀನಿ ಅಂತ ಹೇಳೋದ್ರ ಮೂಲಕ ಕೆಲವು ಅಂಗನವಾಡಿ ಕೇಂದ್ರಗಳನ್ನು ಸರ್ಕಾರಿ ಶಾಲೆಗಳೊಂದಿಗೆ ಮರ್ಜ್ ಮಾಡುವ ಮೂಲಕ ಈ ಕಡೆ ಅಂಗನವಾಡಿ ಕೇಂದ್ರಗಳನ್ನು ಕೂಡ ದುರ್ಬಲಗೊಳಿಸ್ತಕ್ಕಂಥದ್ದು, ಶಾಲಾ ಕಾಲೇಜುಗಳನ್ನು ಕೂಡ ದುರ್ಬಲಗೊಳಿಸ್ತಕ್ಕಂಥ ಒಂದು ಕ್ರಿಯೆ ಕಲ್ಯಾಣ ಕರ್ನಾಟಕದಿಂದ ಪ್ರಾರಂಭ ಮಾಡಿದ್ದಿತ್ತು. ಹೋರಾಟದ ಮೂಲಕ ಅದು ಸದ್ಯಕ್ಕೆ ಸ್ಥಗಿತ ಆಗಿದೆ ಅನ್ನೋದು ಬಿಟ್ಟರೆ ಅದು ಪೂರ್ತಿ ಹೊರಟೋಗಿಲ್ಲ. ಹೀಗಾಗಿ ಕಲ್ಯಾಣ ಕರ್ನಾಟಕಕ್ಕೆ ಬಜೆಟ್ ಕೊಡಬೇಕಾದ ಸಂದರ್ಭದಲ್ಲಿ ಅಲ್ಲಿ ಮಾತ್ರ ನಾವು ಹೇಳ್ಬೋದು ಇವರು ಮೂಗಿಗೆ ತುಪ್ಪ ಒರೆಸುವ ಕೆಲಸ ಮಾತ್ರ ಮಾಡ್ತಾರೆ ಅಂತ. ಇನ್ಫ್ಯಾಕ್ಟು ಬಜೆಟನ್ನು ಪ್ರೆಸೆಂಟ್ ಮಾಡುವಾಗ ಸಿದ್ದರಾಮಯ್ಯನವರು ಹೇಳ್ತಾ ಇರೋದನ್ನು ನಾನು ಕೇಳಿಸ್ಕೊತಾ ಇದ್ದೆ. ಕಲ್ಯಾಣ ಕರ್ನಾಟಕದಲ್ಲಿ ಅದೇನವರು ಪೂರ್ವ ಪ್ರಾಥಮಿಕ ಶಾಲೆಗಳು ಅಂತ ಶುರು ಮಾಡಿದ್ರು, ಅದು ತುಂಬ ಸಕ್ಸಸ್ಫುಲ್ ಆಗಿದೆ. ಹಾಗಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳ ಸಂಖ್ಯೆಯನ್ನು ಇನ್ನೊಂದು 5,000ಕ್ಕೆ ಏರಿಸ್ತೀವಿ ಅಂತ ಹೇಳೋದನ್ನು ಆ ಥರದನ್ನು ಕೇಳಿಸ್ಕೊಂಡೆ ನಾನು. ಸೊ ಹಾಗಾಗಿ ಕಲ್ಯಾಣ ಕರ್ನಾಟಕದ ನಿಜವಾದ ಕಲ್ಯಾಣ ಈ ಬಜೆಟಲ್ಲಿ ಆಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಜೊತೆಗೆ ನೀವು ಒಬ್ಬ ಶಿಕ್ಷಕ ವೃತ್ತಿಯಲ್ಲೂ ಇದ್ದವರಾಗಿ ನನಗಿರುವ ಪ್ರಶ್ನೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಇಡಿಯಾಗಿ ಶಿಕ್ಷಣದ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ ಹೇಳೋದಕ್ಕೆ ಎಲ್ಲೋ ರಿಪೋರ್ಟ್ಗಳು ಓದ್ತಾ ಸುಮಾರು 38,000ಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಅಂತ. ಬಟ್ ಈ ಬಜೆಟಲ್ಲಿ 5,000 ಚಿಲ್ಲರೆ ಏನೋ ನೇಮಕಾತಿಯನ್ನು ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಿದ್ದು ಆ ಭಾಗದ್ದೇ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ. ಇವತ್ತಿಗೂ ಕೂಡ ಅಲ್ಲಿ 60ರಷ್ಟು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೇಸ್ಟ್ರಿಲ್ಲ ಮತ್ತು ಗಣಿತ ಮೇಸ್ಟ್ರುಗಳಿಲ್ಲ, ವಿಜ್ಞಾನದ ಮೇಸ್ಟ್ರುಗಳಿಲ್ಲ ಇವತ್ತಿಗೂ ಕೂಡ ಅಲ್ಲಿ ಅಂತ ಹೇಳಿ. ಮೇಸ್ಟ್ರುಗಳನ್ನ ಕೊಡಿ ಅಂತ ಹೇಳಿದ್ರೆ ಅವರು ಆ ಶಾಲೆಗಳನ್ನು ಅಂಗನವಾಡಿಗಳನ್ನು ತಂದು ಪೂರ್ವ ಪ್ರಾಥಮಿಕ ಶಾಲೆಗಳಿಗೆ ಮರ್ಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದ್ದಂಥ ಸ್ಕೂಲ್ಗಳಲ್ಲಿನೇ ಟೀಚರ್ಸ್ ಇಲ್ಲ ಇಲ್ಲಿ ಆಲ್ರೆಡಿ, ಮತ್ತು ಹೊಸ ಹುಡುಗರನ್ನ ಅಲ್ಲಿ ಸೇರಿಸಿ ಏನು ಕಲಿಸ್ತೀರಿ ನೀವು? ಟೀಚರ್ಸ್ ಇಲ್ಲ, ಶಾಲೆಗಳಿಲ್ಲ, ಕೊಠಡಿಗಳಿಲ್ಲ. ಒಂದು. ಎರಡನೇದು ಏನು ಮಾಡ್ತಾ ಇದ್ದಾರೆ, ನೀವು ಮಹಿಳಾ ಸಬಲೀಕರಣಕ್ಕೆ ಪೂರಕವಾದ ಶಿಕ್ಷಣ ಕೊಡಬೇಕಂತ ಹೇಳಿದ್ರಲ್ಲ, ಮಹಿಳಾ ಸಂಘಟನೆಯ ಭಾಗವಾಗಿ ನಾವು ಹೇಳಬೇಕಂದ್ರೆ ಹೋದ ಸರ್ತಿ ಅಲ್ಪಸಂಖ್ಯಾತರ ಇದರ ಅಡಿಯಲ್ಲಿ ಬಂದಿದೆ, ಅಂಶದ ಅಡಿಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿ ಅಡಿಯಲ್ಲಿ ಅವ್ರು ಹೇಳ್ತಾರೆ, ಹೋದ ಸರ್ತಿ ನಾವು ಮಹಿಳೆಯರ ಸಬಲೀಕರಣಕ್ಕಾಗಿ 15 ಮಹಿಳಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿದ್ದೀವಿ. 2025-26ನೇ ಸಾಲಿನಲ್ಲಿ 16 ಮಹಿಳಾ ಕಾಲೇಜುಗಳನ್ನ ಪ್ರಾರಂಭ ಮಾಡ್ತೀವಿ. ಇದು ಮಹಿಳಾ ಸಬಲೀಕರಣ ಅಲ್ಲ, ಇದು ಮಹಿಳಾ ತುಷ್ಟೀಕರಣನೂ ಅಲ್ಲ. ಇದು ನಾವು ಹೇಳಿದ್ದು ಎಲ್ಲ ಇರುವಂಥ ಶಾಲಾ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಮಹಿಳೆಯರಿಗೆ 50 ಸೀಟ್ ರಿಸರ್ವ್ ಇರಬೇಕು, ಮಹಿಳೆಯರು ಕೊಡಬೇಕು. ಮಹಿಳೆಯರಿಗೆ ಸಪ್ರೇಟ್ ಕಾಲೇಜ್ ಮಾಡೋದು ಅಂದರೆ ಜನನ ಅದು, ಮತ್ತು ಅದು ವೈಜ್ಞಾನಿಕವಲ್ಲದ ಕ್ರಮನೇ, ಅವೈಜ್ಞಾನಿಕವಾದ ಕ್ರಮನೇ. ಲಿಂಗ ಸಂವೇದನಾಶೀಲತೆ ಮಾಡೋದಿಲ್ಲ, ಅದು ವಿಚಿತ್ರವಾದ ಲಿಂಗ ತಲ್ಲಣಗಳನ್ನ ಸೃಷ್ಟಿ ಮಾಡ್ತದೆ. ಅಂಥ ಕಾಲೇಜುಗಳು ನಮಗೆ ಬೇಕಾಗಿಲ್ಲ. ಇರುವಂಥ ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸೀಟ್ಗಳನ್ನು ಸಿಗಲಿಕ್ಕೆ ಸಾಧ್ಯ ಆಗಬೇಕು ಒಂದು. ಮತ್ತು ಮಹಿಳಾ ಯೂನಿವರ್ಸಿಟಿ ಅನ್ನುವಂಥದ್ದು ಏನು ನೀವು ತೆಗೆದಿದ್ದೀರಿ, ಅದು ಮಹಿಳಾ ಯೂನಿವರ್ಸಿಟಿ ಅಲ್ಲ, ಅದು ಸುಮ್ಮನೆ ಜನನ ಅಂತ ಹೇಳ್ಬೋದು. ಮಹಿಳೆಯರು ಓದುವ ಯೂನಿವರ್ಸಿಟಿ ಅಲ್ಲ. ಮಹಿಳೆಗೆ ಸಂಬಂಧಪಟ್ಟ ಲಿಂಗ ಸಂವೇದನಾಶೀಲವಾದ ಹೊಸ ಕೋರ್ಸ್ಗಳನ್ನು ಮತ್ತು ಮಹಿಳೆಯರಿಗಾಗಿ ಇರುವಂಥ ಕೆಲವು ಹೊಸ ಕೋರ್ಸ್ಗಳನ್ನು ರೂಪಣೆ ಮಾಡಿ ಅಲ್ಲಿ ಕಲಿಸಲಿಕ್ಕೆ ಸಾಧ್ಯ ಆಗಬೇಕೇ ಹೊರತು ಈ ರೀತಿಯಾಗಿ ಮಹಿಳಾ ಸಬಲೀಕರಣ ಅನ್ನೋದು ಸರ್ಕಾರಕ್ಕೆ ಮಹಿಳಾ ಸಬಲೀಕರಣ ಅನ್ನೋದ್ರ ಬಗ್ಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಚತುರತೆ ಇಲ್ಲ, ಅವರಿಗೆ ವೈಜ್ಞಾನಿಕವಾದಂಥ ತಿಳುವಳಿಕೆ ಇಲ್ಲ ಅನ್ನೋದು ಈ ಬಜೆಟಿನ ಮೂಲಕ ಸ್ಪಷ್ಟವಾಗ್ತದೆ. ಸೊ ಮೀನಾಕ್ಷಿ ಸುಂದರಂ ಅವರೇ, ಈಗ ನಿರುದ್ಯೋಗದ ಪ್ರಶ್ನೆ ಇದೆ, ಆದಾಯ ಕುಸಿತದ ಪ್ರಶ್ನೆ ಇದೆ, ಮತ್ತು ನಿಮ್ಮ CITU ಸಂಘಟನೆ ಮೂಲಕ ಇವತ್ತಿನವರೆಗೆ ಕಳೆದ 1 ವಾರದಿಂದ ಇದೇ ಫ್ರೀಡಮ್ ಪಾರ್ಕಲ್ಲಿ ಹೋರಾಟಗಳನ್ನು ಮಾಡಿದ್ದೀವಿ. ಸೊ ಈಗ ಮೀನಾಕ್ಷಿ ಬಾಳಿ ಅವರು ಹೇಳಿದ ಹಾಗೆ ನೇಮಕಾತಿ ಅಂತ ಅನ್ನೋದು ಶಿಕ್ಷಕರ ನೇಮಕಾತಿ ಇರ್ಬೋದು ಅಥವಾ ಬೇರೆ ಬೇರೆ ಥರದ ಸಂದರ್ಭಗಳಲ್ಲಿ ಇದು ಮುಗಿಗೂ ವರ್ಷ ತುಪ್ಪನೂ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಸೊ ಒಬ್ಬ ಕಾರ್ಮಿಕ ನಾಯಕರಾಗಿ ಕಳೆದ 7 ದಿನಗಳ ಹೋರಾಟದ ಮೂಲಕ ನೀವು ಏನೇನೋ ಬೇಡಿಕೆಗಳನ್ನು ಡೆಫಿನೆಟ್ಲಿ ಸರ್ಕಾರದ ಮುಂದೆ ಇಟ್ಟಿರ್ತೀರಿ.
ಮತ್ತು ಈ ಬಜೆಟಲ್ಲಿ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಒಂದಿಷ್ಟು ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಖಂಡಿತ ಇತ್ತು ಅಂತ ನಾನು ಭಾವಿಸ್ತೀನಿ. ಸೊ ಮತ್ತೇನು ಹೇಳಕ್ಕೆ ಬಯಸ್ತೀರಿ ಬಜೆಟ್ ಬಗ್ಗೆ? ನಾವು ಸರ್ಕಾರದ ಮುಂದೆ 37 ಬೇಡಿಕೆಗಳನ್ನಿಟ್ಟು ಕಳೆದ 5 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. 3ನೇ ತಾರೀಕಿಂದ ಇವತ್ತಿನವರೆಗೆ. ಅದರಲ್ಲಿ ಎಲ್ಲ ವಿಭಾಗದ ಕಾರ್ಮಿಕರನ್ನ, ಇನ್ಕ್ಲೂಡಿಂಗ್ ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರನ್ನ ಒಳಗೊಂಡು ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಒಂದು ಉತ್ತಮ ಜೀವನವನ್ನು ಕೊಡುವಂತಹ ನೀತಿಗಳನ್ನು ಜಾರಿಗೆ ತರಬೇಕು ಅಂತ ಸರ್ಕಾರದ ಮೇಲೆ ಒತ್ತಾಯ ಮಾಡಿದ್ದೀವಿ. ಅಲ್ಲಿ ಭಾರಿ ಮುಖ್ಯವಾಗಿ ಅದೊಂದು ಪರ್ಯಾಯ ಆರ್ಥಿಕ ನೀತಿಯಾಗಿರಬೇಕು. ಕೇಂದ್ರ ಸರ್ಕಾರ ಅನುಸರಿಸುವಂತಹ ಕಾರ್ಪೊರೇಟ್ ಪರ ನೀತಿಗಳಾಗಿ ಇರಬಾರದು. ಅಟ್ ಸೇಮ್ ಟೈಮ್ ರಾಜ್ಯದ ಅಭಿವೃದ್ಧಿಗೆ, ಜನರ ಕೊಂಡ್ಕೊಳ್ಳುವಂತಹ ಶಕ್ತಿಯನ್ನು ಎತ್ತರಗೊಳಿಸಲಿಕ್ಕೆ ಮತ್ತು ರಾಜ್ಯದ ಒಳಗೆ ನಡೆಯುವಂತಹ ವ್ಯಾಪಾರ ವಹಿವಾಟುಗಳಲ್ಲಿ ಅತಿ ಹೆಚ್ಚು ಜನರನ್ನು ಭಾಗವಹಿಸಲಿಕ್ಕೆ ಸಕ್ತರನ್ನಾಗಿ ಮಾಡುವಂತಹ ಒಂದು ಆರ್ಥಿಕ ನೀತಿಯನ್ನು ನಾವು ಬಯಸಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಕನಿಷ್ಠ ವೇತನ ಪುನರ್ವಿಮರ್ಶೆ ಮಾಡಬೇಕು ಅನ್ನೋದು. ಇಂಟ್ರೆಸ್ಟಿಂಗ್ ನಾನು ನಿಮ್ಗೆ ಹೇಳ್ತೇನೆ, ಸ್ತ್ರೀ ಶಕ್ತಿ ಅಂತೇಳಿ ಜೋರಾಗಿ ಮಾತಾಡ್ತಾರೆ, ಮಹಿಳಾ ಸಬಲೀಕರಣ ಅಂತ ಮಾತಾಡ್ತಾರೆ. ಅತಿ ಹೆಚ್ಚು ಮಹಿಳೆಯರೇ ಕೆಲಸ ಮಾಡುವಂತಹ ಸಿದ್ಧ ಉಡುಪು ತಯಾರಿ ಮಾಡುವಂತಹ ಕಾರ್ಖಾನೆಗಳು, ಗಾರ್ಮೆಂಟ್ ಕಾರ್ಖಾನೆಗಳಿಗೆ ಒಂದು ವಿಶೇಷ ಪ್ಯಾಕೇಜನ್ನು ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅದಕ್ಕೆ ರಿಯಾಯಿತಿಗಳೆಲ್ಲ ಕೊಟ್ಟಿದ್ದಾರೆ ಆ ಮಾಲೀಕರಿಗೆ. ದ ಸೇಮ್ ಟೈಮ್ ಕರ್ನಾಟಕ ರಾಜ್ಯ ಸರ್ಕಾರ ಈ ಸಿದ್ಧ ಉಡುಪು ಕಾರ್ಮಿಕರಿಗೆ ಸಿಕ್ಕುವಂತಹ ಕನಿಷ್ಠ ವೇತನವನ್ನು ಕಳೆದ 10 ವರ್ಷಗಳಿಂದ ಪುನರ್ವಿಮರ್ಶೆ ಮಾಡಲೇ ಇಲ್ಲ. ಮಾಲೀಕರು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ನನಗೆ ಗೊತ್ತಿಲ್ಲ, ಅತಿ ಕಡಿಮೆ ವೇತನದಲ್ಲಿ 2.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಮಹಿಳೆಯರಿಗೆ ಅಂತ ಹೇಳೋದಿದೆಯಲ್ಲ, ಅದು ಕರ್ನಾಟಕ ರಾಜ್ಯದ ಮಹಿಳೆಯರ ಶ್ರಮ ಶಕ್ತಿ ಏನಿದೆ ಅದನ್ನು ಭಾರಿ ಅಗ್ಗದ ದರದಲ್ಲಿ ಶೋಷಣೆ ಮಾಡಲಿಕ್ಕೆ ಈ ಸಿದ್ಧ ಉಡುಪು ಕಾರ್ಖಾನೆಯ ಮಾಲೀಕರೇನಿದ್ದಾರೆ ಅವ್ರಿಗೆ ಅವಕಾಶ ಕೊಡುವಂಥದ್ದಾಗ್ತದೆ. ಅದಲ್ಲದೆ ಇದೇನೋ ಕೌಶಲ್ಯಾಭಿವೃದ್ಧಿ ಅನ್ನುವಂಥ ಯೋಜನೆಗಳನ್ನು ಹಾಕ್ಕೊಂಡು ಅದರಲ್ಲೂ ಕೂಡ ಕಾಯಮಾತಿ ಮಾಡದೇನೆ ಟ್ರೈನಿಂಗ್ ನೆಪದಲ್ಲಿ ಭಾರಿ ಕಡಿಮೆ ಕೂಲಿಯನ್ನು ಕೊಟ್ಟು ದುಡಿಸ್ಕೊಳ್ಳಿಕ್ಕೆ ಅವಕಾಶ ಇರುವಂತಹ ಕ್ರಮಗಳನ್ನು ಮಾಡಲಾಗಿದೆ. ಇನ್ನೂ ಭಾರಿ ಆಘಾತಕಾರಿಯಾಗಿರ್ತಕ್ಕಂಥದ್ದು, ನಾವೊಂದು ಕಾನೂನು ಕೇಳ್ತಾ ಇದ್ದೀವಿ. ಸರ್ಕಾರಿ ನೌಕರಿಯಲ್ಲಿರಲಿ ಅಥವಾ ಖಾಸಗಿ ನೌಕರಿಯಲ್ಲಿರಲಿ, ಈ ಕಾಯಮೇತ್ರರಾಗಿ ಅಂದರೆ ಹಂಗಾಮಿ, ಕಾಂಟ್ರಾಕ್ಟು ಅಥವಾ ಟ್ರೈನಿಗಳಾಗಿ ಕೆಲಸ ಮಾಡುವಂತಹ ಲಕ್ಷಾಂತರ ಕಾರ್ಮಿಕರೇನಿದ್ದಾರೆ ಅವರ ಕೆಲಸವನ್ನು ಕಾಯಂಗೊಳಿಸ್ಲಿಕ್ಕೆ ಒಂದು ಕಾನೂನನ್ನು ತರಬೇಕು ಅಂತ ಕಳೆದ ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈ ಬಜೆಟಲ್ಲಿ ಅದ್ರ ಬಗ್ಗೆ ಯಾವ ಪ್ರಸ್ತಾಪವೂ ಇಲ್ಲ. ನಾವು ಅವ್ರ ಭಾರಿ ನಿರೀಕ್ಷೆಯಲ್ಲಿ ಇತ್ತು, ಇದರ ಬಗ್ಗೆ ಒಂದು ಕಾನೂನನ್ನು ಡ್ರಾಫ್ಟ್ ಮಾಡಿ ಕೊಡಲಿಕ್ಕಾಗಿತ್ತು, ಜಾರಿಗೆ ತರಲಿಲ್ಲ ಅನ್ನೋಂಥದ್ದನ್ನು ಗಮನಿಸಬೇಕು. ಹಾಗಾಗಿ ಈ ನೆಲದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂತಹ ಕರ್ನಾಟಕದ ಯುವಕರಿಗೆ ಕೆಲಸದ ಭದ್ರತೆಯನ್ನು ಕೊಡುವಂತಹ ಯಾವ ಯೋಜನೆಗಳು ನಿರ್ದಿಷ್ಟವಾಗಿ ಇದರಲ್ಲಿ ಹೊರಬರಲಿಲ್ಲ. ಇಲ್ಲಿ ಒಂದು ನಾನು ನಿಮಗೆ ಪ್ರಸ್ತಾಪ ಮಾಡಿ ನೀವು ಮುಂದುವರಿಸಿದ್ರಂತೆ, ಗುತ್ತಿಗೆ, ಹೊರಗುತ್ತಿಗೆ, ಗೌರವಧನ ಹೀಗೆಲ್ಲ ಕೆಲಸ ಮಾಡ್ತಾ ಇರೋರಿಗೆ ಅದೇನು 5 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಗೆ ಈ ನಗದು ರಹಿತ ಆರೋಗ್ಯ ವಿಮೆ ಅದನ್ನೇನೋ ಮಾಡೋಕ್ಕೆ ಹೊರಟು ಆ ನೌಕರರು ಕೂಡ ಅಂದರೆ ಹೊರಗುತ್ತಿಗೆ ಆ ಥರದಲ್ಲಿ ಇರೋ ಅಂಥವ್ರಿಗೆ ಅವರು ತಿಂಗಳಿಗೆ 100 ರೂಪಾಯಿ ಕೊಡಬೇಕಂತೆ, ಸರ್ಕಾರ 200 ರೂಪಾಯಿ ಕೊಡ್ತದಂತೆ. ಸೊ ಅವರಿಗೆ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಅಂತ ಏನು ಹೇಳ್ತಾರಲ್ಲ ಅದನ್ನು ತರೋದಕ್ಕೆ ಹೊರಟಿದ್ದಾರೆ. ಅದರ ಅರ್ಥ ಏನಂತಂದರೆ, ನೀವೇನು ನಿರೀಕ್ಷೆ ಮಾಡಿದ್ರು ಒಂದು ಕಾನೂನು ಬೇಕು, ಸ್ಟೇಟ್ ಲಾ ಒಂದು ಬೇಕು ಅಂತ ಏನು ಮಾಡಿದ್ರು ಅಂತಹ ಯಾವ ಆಲೋಚನೆಗಳು ಅವ್ರಿಗೆ ಇಲ್ಲವೇ ಇಲ್ಲ ಅಂತನ್ನುವಂಥದ್ದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ ಅಂತ ಅದೊಂದು. ಮತ್ತು ಈ ವಿಮೆ ಅನ್ನೋದ್ರಲ್ಲೂ ಒಂದು ದೊಡ್ಡ ಜಾಲ. ಯಾವ ವಿಮೆ ಕಂಪನಿಗಳಿಂದ ವಿಮೆ ಪಾಲಿಸಿಯನ್ನು ಪರ್ಚೇಸ್ ಮಾಡ್ತಾರೆ, ಸರ್ಕಾರ ಮತ್ತು ಕಾರ್ಮಿಕರು ಸೇರಿ ಎಷ್ಟು ಪ್ರೀಮಿಯಂ ಕಟ್ತಾರೆ, ಎಷ್ಟು ಕ್ಲೈಮ್ ಮಾಡ್ತಾರೆ, ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಲಾಭ ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಇನ್ಶೂರೆನ್ಸ್ ಕಂಪನಿಗಳಿಗೆ ಹೋಗ್ತದೆ ಅನ್ನೋದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾ ಅಂತ ಅಗತ್ಯ ಇದೆ. ಇದು ಮೂಗುವರ್ಸೋ ತಂತ್ರ ಅಷ್ಟೇ. ಹಾಗಾಗಿ ವಿಮೆ ಅಲ್ಲ, ಜೀವನ ಕೊಡಿ ಅಂತ. ನೀವು ಸತ್ತ ಮೇಲೆ ಪರಿಹಾರ ಕೊಡ್ತೀವಿ ಅನ್ನೋದಲ್ಲ, ಸಾಯ್ಲಿಕ್ಕೆ ಬಿಡಬೇಡಿ ನಮ್ಮನ್ನು ಅಂತ ಕೇಳ್ತಾ ಇದ್ದೀವಿ. ಅದಕ್ಕಿರುವಂತಹ ಯಾವುದೇ ಪ್ರಯತ್ನಗಳು ಇಲ್ಲ ಅನ್ನೋದನ್ನು ನಾವು ಗಮನಿಸ್ಬೋದಾಗಿದೆ. ಮತ್ತು ಇನ್ನೊಂದು ಮುಖ್ಯವಾದಂತಹ ವಿಚಾರ, ಬಹುಶಃ ಇದು ಗಮನಿಸಬೇಕಾಗಿರೋದು, ಈಗೇನೋ ನಮ್ಮ ಯೋಜನಾ ಕಾರ್ಮಿಕರಿಗೆ 1,000 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಥವಾ ಆಶಾ ಕಾರ್ಮಿಕರಿಗೆ 1,000 ಅಂತ ಹೇಳಿದ್ದಾರೆ. ದೊಡ್ಡ ಮೋಸ. ಆಶಾ ಕಾರ್ಮಿಕರಿಗೆ ಅವರಿಗೆ ಕೊಡದೆ ಉಳಿಸಿರುವಂತಹ ದುಡ್ಡಲ್ಲಿ ಕೊಡ್ತಾ ಇರೋದು. ಅಂಗನವಾಡಿ ಮತ್ತು ಬೆಸೆಯೂಟ ಕಾರ್ಮಿಕರನ್ನು ಕಾರ್ಮಿಕರು ಅಂತ ಪರಿಗಣಿಸಬೇಕು. ಪರಿಗಣಿಸಿ ಅವರಿಗೆ ಕೊಡಬೇಕಂತ ಕನಿಷ್ಠ ಸವಲತ್ತುಗಳನ್ನ ಕೊಡಬೇಕು. ಅಟ್ಲೀಸ್ಟ್ ಕರ್ನಾಟಕ ರಾಜ್ಯ ಸರ್ಕಾರ ಚಾಲ್ತಿಯಲ್ಲಿರುವಂತಹ ಕನಿಷ್ಠ ವೇತನವನ್ನು ಕೊಟ್ಟರು ಕೂಡ ಅವ್ರಿಗೊಂದು ಗಣನೀಯ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅದೂ ಬೇಡ, ಸಿದ್ದರಾಮಯ್ಯ ಅವರೇನೆ ಚುನಾವಣೆಗೆ ಮೊದಲು ಕೊಟ್ಟಂತಹ ಒಂದು 6ನೇ ಗ್ಯಾರಂಟಿ ಇದು ಅನ್ನುವಂಥ ರೀತಿಯೊಳಗಿರುವಂತಹ 16,000 ವೇತನ ಅನ್ನೋದನ್ನು ಜಾರಿ ಮಾಡೋಕ್ಕೆ ಹೋಗಿದ್ರು.
ಬಹುಶಃ ಒಂದು ನಿರೀಕ್ಷೆಯನ್ನು ಮಾಡಲಿಕ್ಕಾಗ್ತಿತ್ತು. ನಮಗೆ ಬೇಸರ ಇರೋದು ಮುಂದೆ ಲೋಕಲ್ ಬಾಡಿ ಚುನಾವಣೆಗಳು ಬರ್ತಾ ಇದೆ. ಇದು 16ನೇ ಬಜೆಟ್ ಸಿದ್ದರಾಮಯ್ಯ ಅವರು ಮಂಡಿಸುವಂಥದ್ದು. ಈ ಅವಧಿಯ ಕಾಂಗ್ರೆಸ್ ಸರ್ಕಾರದ 2ನೇ ಬಜೆಟ್, ಫುಲ್ ಬಜೆಟ್ಟು. ಈ ಚುನಾವಣೆಗಳಿಗೆ ಮೊದಲಾದರೂ ಜನಪರ ನೀತಿಗಳಿರ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೀವಿ. ಬಹುಶಃ ಜನರ ಮೇಲಿರುವಂಥ ಭಯಕ್ಕೆಂದು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಈ ಸರ್ಕಾರ ಹೆದರುಬಿಟ್ಟಿದೆ ಅಂತೇಳಿ ಅನಿಸ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡಬೇಕಂತಾಗ ತೆರಿಗೆಯಲ್ಲಿ ಬರಬೇಕಂತಾಗ ಪಾಲನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಪಡಿಲಿಕ್ಕಿರುವಂತಹ ಕ್ರಮಗಳಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಮತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, CST ಅಲ್ಲದೇ ಅವರು ಸೆಸ್ ಮೂಲಕ ನೇರವಾಗಿ ಸಂಗ್ರಹ ಮಾಡ್ಕೊಳ್ತಿದ್ದಾರೆ. ಇದರಲ್ಲಿ ಈ ಡಿಫ್ರೆಂಟ್ ಪೂಲ್ಸ್ ಇದೆಯಲ್ಲ, ಅದರಿಂದ ಸರ್ಕಾರಕ್ಕೆ ಏನು ಬರಬೇಕು ಅನ್ನೋದ್ರ ಬಗ್ಗೆ ನಿರ್ದಿಷ್ಟ ಧೋರಣೆಗಳೆಲ್ಲ ಇದರಲ್ಲಿ BJPಯೇತರ ಪಕ್ಷಗಳನ್ನು ಒಟ್ಟುಗೂಡಿಸ್ಕೊಂಡು ಒಂದು ತೀವ್ರವಾದಂತಹ ಹೋರಾಟಕ್ಕೆ ಹೋಗಲುವಂತಹ ತಾಕತ್ತನ್ನು ಕಾಂಗ್ರೆಸ್ ಪಕ್ಷ ತೋರಿಸ್ಬೇಕಾಗ್ತದೆ. ಅಥವಾ ಆ ರೀತಿಯಲ್ಲಿ ಹೋರಾಟ ಮಾಡೋರ ಜೊತೆಗೆ ಗುರುತಿಸ್ಕೊಳ್ಳಿಕ್ಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಗಬೇಕು. ಇದು ಎರಡೂ ಇಲ್ಲ. ಇದು ಒಂದು ರೀತಿಯೊಳಗೆ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಮನವೊಲಿಸುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡಿಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ನಮಗೆ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರ್ಮಿಕ ವರ್ಗಕ್ಕಂತೂ ಬೇಸರ ಮತ್ತು ದುಃಖ ಮೂಡಿಸಿರುವಂತಹ ಬಜೆಟ್ ಆಗಿದೆ ಇದು ಕಾರ್ಮಿಕ ವರ್ಗಕ್ಕೆ. ನನಗೆ ಇನ್ನೊಂದು ಪ್ರಶ್ನೆ ಕೇಳಲಿಕ್ಕಿದೆ ನಿಮಗೆ. ಈ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಅನ್ನುವಂತಹ ಒಂದು ಖಾಸಗೀಕರಣ ನೀತಿಯ ಭಾಗವಾಗಿ ಅಂತ ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ. ಇದನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಅದೇನೋ ಸೌರಶಕ್ತಿಯ ಅಳವಡಿಕೆ ಅಂತೆ, ಆಮೇಲೆ ಗ್ರಾಮ ಪಂಚಾಯಿತಿಗಳ ಸುಸ್ಥಿರ ಅಭಿವೃದ್ಧಿಗಾಗಿ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲ ಕಡೆಗೂ ಕೂಡ ಖಾಸಗಿ ಸಹಭಾಗಿತ್ವದಲ್ಲಿ ಅಂತ, ಅದ್ರ ಮೂಲಕ ನಿಜವಾದ ಅಭಿವೃದ್ಧಿ ಸಾಧ್ಯ ಇದೆಯಾ? ಈ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ನಥಿಂಗ್ ಬಟ್ ಗಿವಿಂಗ್ ಪ್ರಾಫಿಟ್ ಟು ಪ್ರೈವೇಟ್. PPP ಅಂದರೆ ಇಟ್ ಈಸ್ ಒಂದು ರೀತಿಯಲ್ಲಿ ಪ್ರಿಸರ್ವಿಂಗ್ ಪ್ರಾಫಿಟ್ ಟು ಪ್ರೈವೇಟ್ ಅಷ್ಟೇ. ಇದು ಪಬ್ಲಿಕ್ಗೆ ಯಾವ ಪ್ರಯೋಜನವೂ ಆಗಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ್ರೆ ಇಡೀ ಬಜೆಟ್ನ ಒಳಗೆ ಈಗ ಹೊಸದಾಗಿ ಒಂದು ಏನೇನು ಮಾಡಿದ್ದಾರೆ, ಚೀಫ್ ಮಿನಿಸ್ಟರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಅಂತ ಫಂಡು, ಅದಲ್ಲದೆ ಅರ್ಬನ್ ಡೆವಲಪ್ಮೆಂಟು, ರೂರಲ್ ಡೆವಲಪ್ಮೆಂಟಿಗೆ ಫಂಡ್ ಅಂತ ಕೊಟ್ಟಿರೋದ್ರ ಕೆಳಗಡೆ ನೀವು ಓದಿದರೆ ಬಹುತೇಕ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಗೆ ಹೋಗ್ತದೆ, ಇನ್ಕ್ಲೂಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫಂಡಿಂದನೂ ಕೂಡ ಯಾವುದೋ ಶಾಲೆಗಳನ್ನ ಕಟ್ತೀವಿ ಅದನ್ನು ಕಟ್ತೀವಿ ಅಂತ ಕನ್ಸ್ಟ್ರಕ್ಷನ್ಗೆ, ಸಿವಿಲ್ ವರ್ಕಿಗೆ ಬಜೆಟಲ್ಲಿ ದುಡ್ಡು ಅಲಾಟ್ ಆಗುತ್ತೆ ಅಂದರೆ ನಿಮ್ಗೆ ಗೊತ್ತಿರಬೇಕು. ಈಗಾಗಲೇ ಕಾಂಟ್ರಾಕ್ಟ್ಗಳು ಹೇಳೋಕ್ಕೆ ಶುರು ಮಾಡಿದ್ದಾರೆ, BJP ಪಕ್ಷ ಇದಕ್ಕಿಂತಲೂ ಜಾಸ್ತಿ ನಾವು ಕಮಿಷನ್ ಕೊಡಬೇಕಂತ ಪರಿಸ್ಥಿತಿ ಬಂದಿದೆ ಅಂತ. ಇದು ಬಹುಶಃ ಚುನಾವಣಾ ನಿಧಿಯ ತಂತ್ರನೋ ಅಂತ ಗೊತ್ತಿಲ್ಲ. ಜನರ ಹಣವನ್ನು ಈ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕಿರುವಂಥ ಪ್ರಯತ್ನ ಆದರೆ ನಮಗೆ ಭಾರಿ ಇದನ್ನು ಖಂಡಿಸಬೇಕಾಗ್ತದೆ. ಹಾಗಾಗಿ ಈ ಅಭಿವೃದ್ಧಿ ಅನ್ನುವಂಥದ್ದು ಬಿಲ್ಡಿಂಗ್ಗಳು ಕಟ್ಟೋದ್ರಲ್ಲ, ನಿಜವಾಗಲೂ ಜನರ ಜೀವನವನ್ನು ಅಭಿವೃದ್ಧಿ ಪಡಿಸಲಿಕ್ಕಿರುವಂತಹ ಪ್ರಶ್ನೆಯಾಗಿ ನೋಡಬೇಕು ಅನ್ನುವಂಥದ್ದು ನಮ್ಮ ಸೂಚನೆಯಾಗಿದೆ. ಅಟ್ಲೀಸ್ಟ್ ಬಜೆಟ್ ಮೇಲೆ ಚರ್ಚೆ ಆಗುವಂತಹ ಸಂದರ್ಭಗಳೆಲ್ಲರೂ ಇಂಥ ರಾಜ್ಯದ ಜನತೆಯ ಬದುಕಿಗೆ ಮಾರಕವಾದಂತಹ ಪ್ರಸ್ತಾಪಗಳನ್ನು ಬದಲಿಸಲಿಕ್ಕೆ BJP ಪಕ್ಷ ಮತ್ತು JDS ಏನಾದ್ರು ಒಂದು ಪಾತ್ರ ವಹಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ನಿರೀಕ್ಷೆನೇ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಅವರಷ್ಟು ಕರ್ನಾಟಕ ರಾಜ್ಯಕ್ಕೆ ದ್ರೋಹ ಮಾಡೋರು ಯಾರಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಅಟ್ಲೀಸ್ಟ್ ಕಾಂಗ್ರೆಸ್ ಒಳಗಿರುವಂಥವರಾರು ಮುಂದೆ ಬರುವಂತಹ ಭಾರತ ದೇಶದ ಭವಿಷ್ಯ, ಕೋಮುವಾದಿಗಳನ್ನು ಅಧಿಕಾರದಿಂದ ದೂರ ಇಡುವಂತಹ ದೃಷ್ಟಿಯಿಂದ ಆ ಕೋಮುವಾದಿಗಳು ಕಾರ್ಪೊರೇಟ್ ಜೊತೆಗೆ ಸೇರಿ ಅನುಸರಿಸುವಂತಹ ನೀತಿಗಳಿಗೆ ಪರ್ಯಾಯವಾಗಿ ಜನಪರವಾಗಿ ಜನರ ಜೀವನ ರಕ್ಷಣೆ ಮಾಡುವಂತಹ ನೀತಿಗಳನ್ನು ಜಾರಿ ಮಾಡಲಿಕ್ಕೆ ಸ್ವಲ್ಪ ಆತ್ಮವಿಶ್ವಾಸವನ್ನು ಪಡಿಬೇಕು ಅಂತ ಕಾರ್ಮಿಕ ವರ್ಗದ ಪರವಾಗಿ ಕಾಂಗ್ರೆಸ್ನ MLAಗಳಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಸೊ ಒಟ್ಟಾರೆಯಾಗಿ ನಮ್ಮ ಇಬ್ಬರು ಅತಿಥಿಗಳು ಇವತ್ತು ಬಹಳ ನಿರಾಶಾದಾಯಕವಾದಂತಹ, ಅನಿರೀಕ್ಷಿತವಲ್ಲದಿದ್ದರೂ ಕೂಡ ಈ ಮಟ್ಟದ ಒಂದು ದ್ರೋಹ ಅನ್ನುವಂತಹ ಶಬ್ದವನ್ನೇ ಮೀನಾಕ್ಷಿ ಸುಂದರಂ ಬಳಸಿದಾಗೆ ಈ ಬಜೆಟು ಕರ್ನಾಟಕದ ಜನತೆಗೆ ಅವರ ಅಗತ್ಯಕ್ಕೆ ಅನುಗುಣವಾಗಿ ಇರಲಿಲ್ಲ ಅನ್ನುವಂತಹ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಚರ್ಚೆ ಈಗ ಪ್ರಾರಂಭ ಆಗಿದೆ, ಯಾಕೆಂದರೆ ಇವತ್ತಿನ ಬಜೆಟ್ ಮಂಡನೆ ಆಗಿರೋ ಅಂಥದ್ದು. ಹಾಗಾಗಿ ಸುಮಾರು 200ಕ್ಕೂ ಹೆಚ್ಚು ಪುಟಗಳ ಈ ಬಜೆಟ್ಟು ಹಲವು ಅಂತರ್ಗತ ಅಂಶಗಳನ್ನು ಒಳಗೊಂಡಿರುವಂತಹ ಬಜೆಟನ್ನು ಕುರಿತು ಬಹುಶಃ ಒಂದೊಂದು ವಿಭಾಗವನ್ನು ಇಟ್ಕೊಂಡು ಕೂಡ ನಾವು ವಿಶ್ಲೇಷಣಾತ್ಮಕವಾಗಿ ಮಾತಾಡಬೇಕಾದ ಅಗತ್ಯ ಇದೆ ಅಂತ ನಾನು ಅಂದ್ಕೋತೀನಿ. ಅಂತಹ ಒಂದು ಚರ್ಚೆಯನ್ನು ಮುಂದಿನ ದಿವಸಗಳಲ್ಲಿ ಜನಶಕ್ತಿ ಮೀಡಿಯಾ ಮಾಡ್ತದೆ. ಮತ್ತು ವೀಕ್ಷಕರಲ್ಲಿ ಅವರ ಅಭಿಪ್ರಾಯಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ಬಂದು ಈ
ಸಣ್ಣ ಅವಧಿಯಲ್ಲೇನೆ ಬಜೆಟಿನ ಬಗ್ಗೆ ನಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಕ್ಕಾಗಿ ಮೀನಾಕ್ಷಿ ಬಾಳಿ ಅವರೇ ನಿಮಗೂ ಧನ್ಯವಾದಗಳು. ಹಾಗೆ ಮೀನಾಕ್ಷಿ ಸುಂದರಂ ಅವರೇ ನಿಮಗೂ ಇಬ್ಬರು ಮೀನಾಕ್ಷಿಯರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದಾಗಿತ್ತು ನಮ್ಮ ಈ ಹೊತ್ತಿನ ಚರ್ಚೆ. ಜನಪರ ಮಾಧ್ಯಮವನ್ನು ಬೆಂಬಲಿಸಿ ಜನಶಕ್ತಿ ಮೀಡಿಯಾ ನಿಮ್ಮ ಮೀಡಿಯಾ. ನಮಸ್ಕಾರ.